ಹಾಯ್ ಫ್ರೆಂಡ್ಸ್, ನಾನು ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಚಾನಲ್ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮ ಚಾನಲ್ನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮತ್ತು 10 ಮಿಲಿಯನ್ ವ್ಯೂಸ್, ಶಾರ್ಟ್ ವ್ಯೂಸ್ ಕಂಪ್ಲೀಟ್ ಆಗಿತ್ತಂದರೂ ಕೂಡ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ ಆದಮೇಲೆ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಕ್ರಿಟೇರಿಯಾ ಕಂಪ್ಲೀಟ್ ಆದರೆ ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಮೇಲ್ ಬರುತ್ತೆ. ಈ ರೀತಿ ನಿಮ್ಮ ಚಾನಲ್ನಲ್ಲಿ ಆ ಕ್ರಿಟೇರಿಯಾ ಕಂಪ್ಲೀಟ್ ಆಗಿದೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಮತ್ತು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತೇಳಿ ಇಲ್ಲಿ ಈ ರೀತಿ ಮೇಲ್ ಬರುತ್ತೆ ನಿಮಗೆ ಯೂಟ್ಯೂಬ್ ಕಡೆಯಿಂದ. ಆವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವರು ಏನೇನು ಚೆಕ್ ಮಾಡ್ತಾರೆ ಅದನ್ನೆಲ್ಲ ನೀವು ಫಸ್ಟ್ ನೀವು ತಿಳ್ಕೊಬೇಕು. ಅದನ್ನು ಏನಾದರೂ ತಪ್ಪು ಆಗಿದ್ದರೆ ನೀವು ಎಲ್ಲ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಡಿಸ್ಕ್ರಿಪ್ಷನಲ್ಲಿ ಏನಾದರೂ ತಪ್ಪಾಗಿದ್ದರೆ, ಅಂದರೆ ಜಾಸ್ತಿ ಟ್ಯಾಗ್ಸ್ ಹಾಕಿದರೆ ಮತ್ತು ಟ್ಯಾಗ್ಸ್ ಹಾಕಿದರೆ ಅದನ್ನೆಲ್ಲ ಎರೇಸ್ ಮಾಡಿಕೊಂಡು ಎಡಿಟ್ ಮಾಡಬೇಕಾಗುತ್ತೆ. ಮತ್ತು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀರಾ ಇಲ್ವಾ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕು. ಬೇರೆ ನೀವು ಯಾರ ಹೆಸರಿಂದ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಆ್ಯಡ್ಸೆನ್ಸ್ ಅಕೌಂಟ್, ಅವ್ರ ಹೆಸರಿನಲ್ಲಿ ಬೇರೆ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿದೆಯಾ ಇಲ್ಲ ಅಂತೇಳಿ ನೀವು ಚೆಕ್ ಮಾಡಬೇಕು. ಒಂದು ವೇಳೆ ಕ್ರಿಯೇಟ್ ಆಗಿದ್ದರೆ ನಿಮ್ಮ ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಸೆಕೆಂಡ್ ಸ್ಟೆಪ್ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎರರ್ ಅಂತೇಳಿ ಬರುತ್ತೆ. ಅದಕ್ಕೋಸ್ಕರ ಮೊದಲೇ ತಿಳ್ಕೊಂಡಿರಬೇಕು. ಈ ರೀತಿ ಭಾಳಷ್ಟು ಟಿಪ್ಸ್ ಇದೆ, ಅವೆಲ್ಲ ನೀವು ತಿಳ್ಕೊಂಡು ಆದಮೇಲೆ ಅದೆಲ್ಲ ಮಿಸ್ಟೇಕ್ಸ್ ಎಲ್ಲ ನೀವು ಕರೆಕ್ಷನ್ ಮಾಡ್ಕೊಂಡಾದಮೇಲೆ ಅಪ್ಲೈ ಮಾಡಬೇಕು. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಫ್ರೆಂಡ್ಸ್, ಈ ಚಾನಲ್ನಲ್ಲಿ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಇಲ್ಲಿ ಅಪ್ಲೈ ನಾವು ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತೇಳಿ. ಇನ್ನು ನೀವು ಮೊಬೈಲ್ನಲ್ಲೂ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ನಿಮ್ಮ ಹತ್ರ ಕಂಪ್ಯೂಟರ್ ಲ್ಯಾಪ್ಟಾಪ್ ಇತ್ತಂದರೂ ಕೂಡ ಅದರಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಈಗ ನೋಡ್ತಿದ್ರೆ, ಈಗ ನಾನು ಮೊಬೈಲ್ನಲ್ಲೇ ಅಪ್ಲೈ ಮಾಡಿ ತೋರಿಸ್ತೀನಿ. ಇಷ್ಟು ದಿನ ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದೆ. ಈಗ ಫಸ್ಟ್ ಟೈಮ್ ಮೊಬೈಲ್ನಲ್ಲಿ ಒಬ್ಬೊಬ್ಬರ ಹತ್ರ ಲ್ಯಾಪ್ಟಾಪ್, ಕಂಪ್ಯೂಟರ್, ಡೆಸ್ಕ್ಟಾಪ್ ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರ ಮೊಬೈಲ್ನಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತೇಳಿ ನಿಮಗೆ ಹೆಲ್ಪ್ ಆಗಲಿ. ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ಅಪ್ಲೈ ನಾವು ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ 3 ಸ್ಟೆಪ್ಸ್ ಬರುತ್ತೆ. 3 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಸಲ್ಲಿ ಬೇಸ್ ಟರ್ಮ್ಸ್ ಇರುತ್ತೆ. ಈ ಟರ್ಮ್ಸ್ ಎಲ್ಲ ನೀವು ಓದ್ಕೋಬೋದು ಅಥವಾ ಬಿಡ್ಬೋದು. ಈಗ ಸ್ಟಾರ್ಟ್ ಅಂತೇಳಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇವನ್ನ ನೀವು ಬೇಕಾದರೆ ಓದ್ಕೊಳ್ಳಿ ಟೈಮ್ ಇದ್ದರೆ. ಇಲ್ಲಾಂತಂದರೆ ಲಾಸ್ಟಿಗೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಚೆಕ್ ಮಾರ್ಕ್ ಮಾಡಬೇಕು. ಈ ಬಾಕ್ಸಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸೆಪ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಫಸ್ಟ್ ಸ್ಟೆಪ್ ಇರುತ್ತಲ್ಲ, ಅದು ರೈಟ್ ಮಾರ್ಕ್ ಬರುತ್ತೆ, ಅಂದರೆ ಕಂಪ್ಲೀಟ್ ಆದಾಗ ಆಗುತ್ತೆ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪಲ್ಲಿ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್. ಇದನ್ನು ನೀವು ಕಂಪ್ಲೀಟ್ ಆದರೆ ಥರ್ಡ್ ಸ್ಟೆಪ್ಪಲ್ಲಿ ಏನು ಜಾಸ್ತಿ ವರ್ಕ್ ಇರಲ್ಲ. ಇದು ಕಂಪ್ಲೀಟ್ ಆದಮೇಲೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ರಿವ್ಯೂ ಮಾಡ್ತಾರೆ. ಒಳ್ಳೆ ಕಂಟೆಂಟ್ ಚೆನ್ನಾಗಿತ್ತು, ಏನೋ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಅವರ ಪಾಲಿಸೀಸ್ ಆ್ಯಂಡ್ ಟರ್ಮ್ಸ್ ಇರುತ್ತಲ್ಲ ಅದೆಲ್ಲ ಅವರು ಈ ಚಾನಲ್ನಲ್ಲಿ ಫಾಲೋ ಆಗ್ತಾಯಿತ್ತು ಅಂತಂದರೆ 1 ದಿನ ಅಥವಾ 2 ದಿನದಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಸೆಕೆಂಡ್ ಸ್ಟೆಪ್ನ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಸ್ಟಾರ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಕೇಳುತ್ತೆ, ಇಲ್ಲಿ ನೋಡ್ತಾ ಇದ್ರೆ ಡೂ ಯು ಹ್ಯಾವ್ ಆ್ಯನ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತೇಳಿ ಕೇಳ್ತಾ ಇದೆ. ಆ್ಯಡ್ಸೆನ್ಸ್ ಅಕೌಂಟ್ ಇದೆಯಾ ನಿಮ್ಮ ಹತ್ರ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಇದ್ದರೆ ಎಸ್ ಅಂತೇಳಿ ಕ್ಲಿಕ್ ಬಿಡಬೇಕು, ಇಲ್ಲಾಂದರೆ ನೋ ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ಐ ಡೋಂಟ್ ನೋ ಅಂತೇಳಿದೆ, ಲಾಸ್ಟ್ ಆಪ್ಷನ್ ನಂಗೆ ಗೊತ್ತಿಲ್ಲ ಅಂತೇಳಿದೆ. ಇಲ್ಲಿ ಆಲ್ಮೋಸ್ಟ್ ಭಾಳಷ್ಟು ಜನ ಇದನ್ನು ಕ್ಲಿಕ್ ಮಾಡಬೇಕು, ಯಾಕಂದರೆ ಯಾರ ಹತ್ರನೂ ಆ್ಯಡ್ಸೆನ್ಸ್ ಅಕೌಂಟ್ ಇರಲ್ಲ. ಅದಕ್ಕೋಸ್ಕರ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಇದನ್ನು ಸೆಕೆಂಡ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಎಲ್ಲ ಜಿಮೇಲ್ಸ್ ಇಲ್ಲೆಲ್ಲ ಬರುತ್ತೆ. ನೀವು ನಿಮ್ಮ ಚಾನಲ್ ಜಿಮೇಲಿಂದ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು, ಅಥವಾ ಬೇರೆ ಜಿಮೇಲಿಂದ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಈಗ ಯಾವ ಚಾನಲ್ ಇದೆ ಅದೇ ಜಿಮೇಲಿಂದ ಆ್ಯಡ್ಸೆನ್ಸ್ ಅಕೌಂಟ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಈಗ ಆ ಜಿಮೇಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಯುವರ್ ಚಾನಲ್ URL ಎಲ್ಲ ಇರುತ್ತೆ. ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕಂಟ್ರಿ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ ನಾನು. ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಟರ್ಮ್ಸ್ ಎಲ್ಲ ಇರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಿದ್ರೆ ಐ ಹ್ಯಾವ್ ರೆಡ್ ಆ್ಯಂಡ್ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತಿದೆ, ಅದನ್ನು ಚೆಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸೆಟಪ್ ಅಕೌಂಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿದ್ರೆ ಅಕೌಂಟ್ ಟೈಪ್ ಅಂತಿದೆ, ಇಲ್ಲಿ ಇಂಡಿವಿಜುವಲ್ ಆಗೇ ಇರಬೇಕು. ಭಾಳಷ್ಟು ಜನ ಇಲ್ಲಿ ತಪ್ಪು ಮಾಡ್ತಾರೆ, ಬಿಸ್ನೆಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋತಾರೆ, ಅದನ್ನು ಮಾಡ್ಕೋಕ್ಕೆ ಹೋಗ್ಬೇಡಿ. ಇಲ್ಲಿ ಇಂಡಿವಿಜುವಲ್ ಅಂತ ಇರಬೇಕು, ಇದನ್ನು ಭಾಳ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೇಮ್ನ ಕರೆಕ್ಟಾಗಿ ಬರೀರಿ. ಪ್ಯಾನ್ ಕಾರ್ಡ್ನಲ್ಲಿ ಏನಿರುತ್ತೆ ಅದನ್ನೇ ಇಲ್ಲಿ ಕರೆಕ್ಟಾಗಿ ಬರೀಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅಡ್ರೆಸ್ನ ಕರೆಕ್ಟಾಗಿ ಹಾಕಬೇಕು. ಮತ್ತು ಸಿಟಿ, ಟೌನ್, ನಿಯರೆಸ್ಟ್ ನಿಮ್ಮ ಊರಿನ ಹತ್ರ ಸಿಟಿ, ಟೌನ್ ಯಾವುದಿದೆ ಅದರ ಹೆಸರು ಹಾಕಬೇಕು. ಇಲ್ಲಿ ಪೋಸ್ಟ್ ಕೋಡ್, ಪಿನ್ ಕೋಡ್ ಇರುತ್ತಲ್ಲ ಅದನ್ನ ಹಾಕಬೇಕು. ಇಲ್ಲಿ ಸ್ಟೇಟ್ನ ಹಾಕಬೇಕು. ಹಾಕಿದಾದ್ಮೇಲೆ ಇಲ್ಲಿ ಫೋನ್ ನಂಬರ್ನ ಹಾಕಬೇಕು ಫ್ರೆಂಡ್ಸ್. ಇಷ್ಟೆಲ್ಲ ಹಾಕಿದಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತಿದೆ, ಸಬ್ಮಿಟ್ನ ಕ್ಲಿಕ್ ಮಾಡಬೇಕು. ಈಗ ನಾನು ಹೆಸರು, ಅಡ್ರೆಸ್ ಎಲ್ಲನೂ ಇಲ್ಲಿ ಹಾಕ್ತೀನಿ.
ಫ್ರೆಂಡ್ಸ್ ಎಲ್ಲ ಅಡ್ರೆಸ್ ಬರೆದು ಆದಮೇಲೆ ಇಲ್ಲಿ ನೋಡ್ತಿದ್ರೆ ಕೆಳಗಡೆ ಸಬ್ಮಿಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಪ್ರೊಸೆಸ್ ಆಗ್ತಾ ಇರುತ್ತೆ. ಇಲ್ಲೆಲ್ಲ ಬರೆದಿದೆ ರಿವ್ಯೂಸ್ ಯೂಶ್ವಲಿ ಟೇಕ್ಸ್ ಲೆಸ್ ದೆನ್ ಎ ಡೇ ಬಟ್ ಇಟ್ ಸಮ್ ಟೈಮ್ಸ್ ಅಂತೇಳಿ ಎಲ್ಲ ಬರೆದಿರುತ್ತೆ. ಅದನ್ನು ನೀವು ಸ್ವಲ್ಪ ವೆಯ್ಟ್ ಮಾಡ್ತಾ ಇರಬೇಕು. ವೆಯ್ಟ್ ಮಾಡಿದಾದ್ಮೇಲೆ ತಂತಾನೆ ರಿಡೈರೆಕ್ಟ್ ಆಗುತ್ತೆ. ರಿಡೈರೆಕ್ಟ್ ಆದಮೇಲೆ ಇಲ್ಲಿ ನೋಡ್ತಿದ್ರೆ ಸೆಕೆಂಡ್ ಸ್ಟೆಪ್ ಇನ್ ಪ್ರೋಗ್ರೆಸ್ ಅಂತೇಳಿ ಬಂದಿದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ದಿನ 2 ದಿನ ತೊಗೊಳುತ್ತೆ. ಇಲ್ಲಿ 2-3 ವೀಕ್ಸ್ ಅಂತೇಳಿ ಬರ್ತಿದ್ದಾರೆ, ಆದರೆ ಆಲ್ಮೋಸ್ಟ್ ಅಷ್ಟು ತೊಗೊಳ್ಳಲ್ಲ. 1 ದಿನ ಅಥವಾ 2 ದಿನದಲ್ಲಿ ಇದು ರೈಟ್ ಮಾರ್ಕ್ ಬರುತ್ತೆ. ಅಂದರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಇಲ್ಲಿ ಥರ್ಡ್ ಸ್ಟೆಪ್ ರಿವ್ಯೂ ಬರುತ್ತೆ. ನಿಮ್ಮ ಚಾನಲೆಲ್ಲ ರಿವ್ಯೂ ಮಾಡ್ತಾರೆ, ಏನಾದರೂ ಕಂಟೆಂಟ್ ಕರೆಕ್ಟ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮ್ಮ ಕಂಟೆಂಟಲ್ಲಿ, ಎಲ್ಲ ಯೂಟ್ಯೂಬ್ ರಿಲೇಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪಾಲಿಸೀಸ್ ಇರುತ್ತಲ್ಲ ಅದೆಲ್ಲ ಫಾಲೋ ಮಾಡ್ತಾ ಇದೆಯಾ ಚಾನಲ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾದ್ಮೇಲೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ತಾರೆ ಫ್ರೆಂಡ್ಸ್. ಕರೆಕ್ಟ್ ಇತ್ತು ಅಂತಂದರೆ ಮಾನಿಟೈಸೇಷನ್ ಮಾಡ್ತಾರೆ, ಏನಾದರೂ ತಪ್ಪಿತ್ತು ಅಂತಂದರೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳ್ತಾರೆ, ಮೇಲ್ ಕಳಿಸ್ತಾರೆ ಫ್ರೆಂಡ್ಸ್. ಈ ರೀತಿ ನೀವು ಮಾನಿಟೈಸೇಷನ್ಗೆ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.